Then coming to the question number 10, with reference to Earth's atmosphere, which of the following statements is correct? So they have given 4 statements with respect to Earth atmosphere. Yav correct ide anta keltidare. So this question, it is directly taken from Fundamentals of Physical Geography NCERT. ಈ Fundamentals of Physical Geography NCERT ಏನಿದೆ ಅಲ್ಲಿಂದ ಡೈರೆಕ್ಟ್ ತೊಗೊಂಡಿದ್ದಾರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಸೊ ನಮಗೆ ತುಂಬ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಟ್ರೈ ಟು ಅನಲೈಸ್ ಈಚ್ ಆಫ್ ದ ಸ್ಟೇಟ್ಮೆಂಟ್. ಆಪ್ಷನ್ ಎ, the total amount of insolation received at the equator is roughly about 10 times that received at the poles. So ನಮಗೆಲ್ಲ ಗೊತ್ತು ಇನ್ಸೋಲೇಷನ್ ಇಕ್ವೇಟರ್ ಅಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ಟು ಪೋಲ್ಸ್ ಅಂತ. ಬಟ್ ನಾವು ಕ್ಲಾಸಲ್ಲಿ ಅಥವಾ ಯಾವುದೇ ಒಂದು NCERT ಓದಬೇಕಾದ್ರೆ, ಸ್ಟ್ಯಾಂಡರ್ಡ್ ಬುಕ್ ಓದಬೇಕಾದ್ರೆ ನಾವು ಎಲ್ಲೂ ಸ್ಟಡಿ ಮಾಡಿಲ್ಲ. ಸೊ 10 times more than poles ಅಂತ ನಾವು ಎಲ್ಲೂ ಓದಿಲ್ಲ. ಇಟ್ ಈಸ್ ಟೂ ಮಚ್ ಎಕ್ಸಾಗರೇಟೆಡ್, ರೈಟ್? ಸೊ ನಾವು ವಿ ವಿಲ್ ಸಿ statement. Option B, infrared rays constitute roughly 2/3 of the insolation. So ಈ ಇನ್ಸೋಲೇಷನ್ ಏನು ಬರುತ್ತೆ? ಇನ್ಸೋಲೇಷನ್ ಅಂದ್ರೇನು? ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಸೊ ಈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಲ್ಲಿ ಬರ್ತಕ್ಕಂಥದ್ರಲ್ಲಿ 2/3 ಅಂದರೆ ಎಷ್ಟು? 2/3. 2/3 ಅಂದರೆ ಆಲ್ಮೋಸ್ಟ್ 66.67%. 66.67% ಇನ್ಫ್ರಾರೆಡ್ ರೇಸ್ ಇದೆ ಅಂತ ಹೇಳ್ತಿದೆ. ಸೊ ಈ ಸ್ಪೆಕ್ಟ್ರಮ್ ಲೈಟ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ, ಸೊ ವಿಸಿಬಲ್ ಲೈಟ್, ಇನ್ಫ್ರಾರೆಡ್, UV ರೇ, ಇನ್ಸೋಲೇಷನ್ ನಾವು ಸ್ಪೆಕ್ಟ್ರಮ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನೋಡಿರ್ತೀವಿ. ಸೊ ಇಟ್ ಈಸ್ ನಾಟ್ 2/3, 66% ಇಲ್ಲ. ಸೊ ಇಟ್ ಈಸ್ ಹಾರ್ಡ್ಲಿ ಅರೌಂಡ್ 50%. ಸೊ ಇಟ್ ಈಸ್ ಆಲ್ಸೋ ಮೆನ್ಷನ್ ಇನ್ NCERT, ಫಿಸಿಕ್ಸ್ NCERT. ಸೊ ಯೂಶಲಿ ನಾವು ಫಿಸಿಕ್ಸ್ NCERTನ UPSCಗೆ ಓದಲ್ಲ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಸೊ ಇದನ್ನು ಹೋಲ್ಡಲ್ಲಿ ಇಡೋಣ. ಸೊ ಎಕ್ಸಾಮ್ ಕಂಡೀಷನಲ್ಲಿ ವಿಲ್ ಕೀಪ್ ಇಟ್ ಆನ್ ಹೋಲ್ಡ್. ದೆನ್ ಕಮಿಂಗ್ ಟು ದ ಆಪ್ಷನ್ ಸಿ, infrared waves are largely absorbed by water vapor that is concentrated in the lower atmosphere, right? So infrared waves ಏನಿದೆ, these waves are largely absorbed by the water vapor which is concentrated in the lower level of the atmosphere. ಅಟ್ಮಾಸ್ಫಿಯರ್ ಅಲ್ಲಿ ಲೇಯರ್ಸ್ ಇದೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಎಕ್ಸೋಸ್ಫಿಯರ್, ಈ ಥರ. ಸೊ ಅದರಲ್ಲಿ ಲೋವರ್ ಲೇಯರ್ ಯಾವುದು? ಟ್ರೋಪೋಸ್ಫಿಯರ್. ವಾಟರ್ ವೇಪರ್ ಎಲ್ಲಿ ಕಂಡು ಬರುತ್ತೆ? ಟ್ರೋಪೋಸ್ಫಿಯರ್ ಅಲ್ಲಿ ಕಂಡು ಬರುತ್ತೆ. ಆಲ್ ವೆದರ್ ಫಿನಾಮಿನಾ ದಟ್ ಟೇಕ್ಸ್ ಪ್ಲೇಸ್ ಇನ್ ಟ್ರೋಪೋಸ್ಫಿಯರ್ ಓನ್ಲಿ, ರೈಟ್? ಬಿಕಾಸ್ ವಾಟರ್ ವೇಪರ್ ಇಟ್ ಈಸ್ it is largely available in troposphere. So ಈ ವಾಟರ್ ವೇಪರ್ ಇಟ್ ಈಸ್ ಒನ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸ್. ವಾಟರ್ ವೇಪರ್ ಏನು ಮಾಡುತ್ತೆ? ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಏನಿದೆ ಅದನ್ನು ಅಬ್ಸಾರ್ವ್ ಮಾಡುತ್ತೆ. ಸೊ ದಿಸ್ ವಿ ಹ್ಯಾವ್ ಸ್ಟಡಿಡ್ ಇನ್, ದಿಸ್ ಇಸ್ ಮೆನ್ಷನ್ಡ್ ಇನ್ NCERT, ರೈಟ್? NCERT ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ? ಇನ್ಸ್ಟೆಡ್ ಆಫ್ ರೈಟಿಂಗ್ ಟ್ರೋಪೋಸ್ಫಿಯರ್ ದೇ ಹ್ಯಾವ್ ಮೆನ್ಷನ್ ಲೋವರ್ ಲೆವೆಲ್ ಆಫ್ ಅಟ್ಮಾಸ್ಫಿಯರ್. ಟ್ರೋಪೋಸ್ಫಿಯರ್ ತೆಗೆದು ಲೋವರ್ ಲೆವೆಲ್ ಆಫ್ ಅಟ್ಮಾಸ್ಫಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಮಗೆ ಗೊತ್ತು. ದೆನ್ ಆಪ್ಷನ್ ಡಿ, infrared waves are part of visible spectrum of the electromagnetic waves of solar radiation. ಸೋಲಾರ್ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಿದೆ, ಸೊ ಅದರಲ್ಲಿ ಇನ್ಫ್ರಾರೆಡ್ ವೇವ್ಸ್ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ವಿಸಿಬಲ್ ಸ್ಪೆಕ್ಟ್ರಮ್ ಅಲ್ಲಿ ಇನ್ಫ್ರಾರೆಡ್ ವೇವ್ಸ್ ಬರಲ್ಲ. ಸೊ ದಿಸ್ ಈಸ್ ಮೆನ್ಷನ್ಡ್ ಇನ್ ಫಿಸಿಕ್ಸ್ NCERT. ದೀಸ್ ಟು ಸ್ಟೇಟ್ಮೆಂಟ್ ಟೇಕನ್ ಫ್ರಮ್ ಫಿಸಿಕ್ಸ್ NCERT. ಯೂಶಲಿ we don't read physics NCERT, we don't recommend reading physics NCERT. NCERT ಫಿಸಿಕ್ಸ್ ಓದಿ, ಎಕ್ಸಾಮ್ ಇಂಪಾರ್ಟೆಂಟ್ ಇದೆ ಅಂತ ನಾವು ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಮಾಡಲ್ಲ. ಸೊ ಆ ಲಾಜಿಕ್ ಇಂದ ನಮ್ಗೆ ಏನಾಗುತ್ತೆ, ಈ ಎರಡು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಬಟ್ ಆಪ್ಷನ್ ಸಿ ಕರೆಕ್ಟ್ ಇದೆ. ದಿಸ್ ವಿ ಹ್ಯಾವ್ ಸ್ಟಡಿಡ್ ಇನ್ NCERT and we are confident about it, and we don't know about B and D. So we have to go with that option which we are confident. So that is option C is correct. So we will check the answer. So answer is C, infrared rays largely absorbed by water vapor that is concentrated in the lower atmosphere. Insolation, it is higher but not 10 times. So option A is incorrect. So this difference is mainly due to angle of incidence of the insolation, atmospheric path and length of the sun rays, albedo at the poles. Infrared rays not 2/3, infrared rays around 49%. ಸೊ ಅದನ್ನು ನಾವು 50% ಅಂತ ಹೇಳ್ಬೋದು. 50% ಅಂದರೆ 1/2, ರೈಟ್? ನಾಟ್ 2/3. ಸೊ ಸ್ಟೇಟ್ಮೆಂಟ್ ಆಪ್ಷನ್ ಬಿ ಇಸ್ ಇನ್ಕರೆಕ್ಟ್.
Option C is correct. This we have discussed. Option D. Infrared lies beyond red and invisible to the human eye. It is not the part of the visible light.